ಹಾಯ್, ಶುಭ ಸಂಜೆ. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಜೆ ಅಂದರೆ 4 ಗಂಟೆ ಆಗೋಗಿದೆ. ಸೊ 4:15 ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ, ನಿಜಕ್ಕೂ ವೀಡಿಯೋ ಮಾಡೋಕ್ಕೂ ಟೈಮ್ ಇಲ್ಲ, ವೀಡಿಯೋನ ಎಡಿಟ್ ಮಾಡೋಕ್ಕೂ ಟೈಮ್ ಇಲ್ಲ, ಜೊತೆಗೆ ಇಂಟ್ರೊಡಕ್ಷನ್ ಕೊಡ್ಕೊಳ್ಳೋಕ್ಕೂ ಟೈಮ್ ಇಲ್ಲ. ಅದಕ್ಕಿಂತ ಮುಂಚೆ ನನ್ನ ಪ್ರೀತಿ ಪಾತ್ರರಿಗೆಲ್ರಿಗೂ ಒಂದು ಹಾಯ್ ಹೇಳೋಣ ಅಂತ. ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಯಾಕಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫೈ ಸಿಗುತ್ತೆ ಅಂತ ಹೇಳ್ತಾ, ವೀಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವ್ಲಾಗ್ನ ಶೇರ್ ಮಾಡ್ಕೊಳ್ಳಿ. ತುಂಬ ಕೆಲಸ, ತುಂಬ ಹರಿಬರಿ ಇದೆ. ನಂಗೆ ನಿಜಕ್ಕೂ ಟೈಮ್ ಇಲ್ಲ. ಈ ಕೆಲಸದ ಜೊತೆ ಎಕ್ಸ್ಟ್ರಾ ಒಂದು ಕೆಲಸ ಆ್ಯಡ್ ಆನ್ ಆಗಿದೆ. ಒಂದು ಹ್ಯಾಪಿ ನ್ಯೂಸ್, ಟೆನ್ಷನ್ ನ್ಯೂಸ್, ಭಯದ ವಿಷಯ, ಖುಷಿ ವಿಷಯ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ನಾನು ಮುಂಚೆನೇ ನಿಮಗೆ ಈಗ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ ಇದು ಯಾವ ಥರ ವೀಡಿಯೋ, ಯಾವುದ್ರ ಬಗ್ಗೆ ವೀಡಿಯೋ, ಯಾವ ವ್ಲಾಗ್ ಇದು ಅಂತ ಅಂದ್ಬಿಟ್ಟು ಅರ್ಥ ಆಗಿರುತ್ತೆ. ಆದರೂ ಕೂಡ ಹೇಳಲೇಬೇಕಲ್ವ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮಮ್ಮ ಹೇಳ್ತಿದ್ರು ವೀಡಿಯೋ ಮಾಡಬೇಡ ವ್ಲಾಗ್ನ ಮಾಡಬೇಡ ಅಂತ. ಬಟ್ ಒಂದು ಮೆಮೊರಿ, ಈಗ ನಾವು ಒಂದು 2 ವರ್ಷ, 3 ವರ್ಷ, ಇಲ್ಲ ಒಂದು 5 ವರ್ಷ ಬಿಟ್ಕೊಂಡು ನಮ್ಮದು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನೋಡಿದಾಗ ಹೀಗೆಲ್ಲ ಆಗಿತ್ತು, ಹೀಗೆಲ್ಲ ಇತ್ತು ಅಂತ ಅದು ಒಂದು ಮೆಮೊರಿ ಥರ ಇರುತ್ತೆ ನಮಗೆ. ಸೊ ಹಾಗಾಗಿ ಏನಾಯಿತು ಏನು ಎತ್ತ ವಿಡಿಯೋ ತುಂಬ ಲಾಂಗ್ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅರ್ಥ ಮಾಡ್ಕೊತೀರಾ. ನಂಗೆ ಟೈಮ್ ಇಲ್ಲ, ನಿಜಕ್ಕೂ ಎಡಿಟ್ ಮಾಡೋಕ್ಕೆಲ್ಲ ಟೈಮ್ ಇಲ್ಲ. ಇಷ್ಟೆಲ್ಲ ಕೆಲಸದ ನಡುವೆ ಈಗ ಒಂದು ಹೊಸ ಕೆಲಸ ಜಾಯಿನ್ ಆಗಿದೆ. ಚಾರುನ ಕಣ್ಣಿಟ್ಟು ನೋಡ್ಕೋಬೇಕು. ಒಂದು ಕಡೆ ಖುಷಿ, ಒಂದು ಕಡೆ ಜವಾಬ್ದಾರಿ ಜಾಸ್ತಿ, ಒಂದು ಕಡೆ ಟೆನ್ಷನ್ ಜಾಸ್ತಿ. ಎಲ್ಲೇನಾದರೂ ತಪ್ಪಾಗಿ ಅವಳ ಆರೋಗ್ಯ ಏರುಪೇರಾಗುತ್ತೋ ಅನ್ನೋದು ಒಂದು ಭಯಭೀತಿ ಶುರುವಾಗಿದೆ. ಸೊ ಏನು ಎತ್ತ ಏನೇನಾಗಿದೆ, ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಎಲ್ಲನೂ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇ ಟ್ಯೂನ್. ಒಂದ್ಸಲಿ ಹೆಣ್ಮಕ್ಳಾಗಿದ್ದೀವಿ, ಹೆಣ್ಣಾಗಿ ಹುಟ್ಟಿದ್ದೀವಿ ಅಂತ ಹೆಮ್ಮೆ, ಗೊತ್ತು, ಧೈರ್ಯ, ಸ್ಫೂರ್ತಿ ಎಲ್ಲ ಇರುತ್ತೆ. ಒಂದ್ಸಲಿ ಅಯ್ಯಪ್ಪ ನಾವು ಅನುಭವಿಸಿರೋ ನೋವೇ ಸಾಕು, ಅದನ್ನು ನಮ್ಮ ಮಕ್ಕಳು ಅನುಭವಿಸ್ಬಾರ್ದು, ನಮ್ಮ ಹೆಣ್ಣು ಜನ್ಮ ನಮಗೆ ಸಾಕು, ನಮ್ಮ ಮಕ್ಳಿಗೆ ಬೇಡ ಅಂತಲೂ ಅನಿಸುತ್ತೆ. ಎಲ್ಲ ತಾಯಿಯರಿಗೂ ಇದು ಸರ್ವೇ ಸಾಮಾನ್ಯ. ಸೊ ಏನೇನಾಯಿತು, ಏನಾಗ್ತಾಯಿದೆ, ಯಾಕೆ ಹಿಂಗೆಲ್ಲ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಶೇರ್ ಮಾಡ್ತೀನಿ. ಎಲ್ಲೂ ಹೋಗಬೇಡಿ, ನೋಡ್ಕೊಂಡು ಬನ್ನಿ. ಸ್ಟೇಟ್ ಯೂನ್, ಎಲ್ಲೂ ಹೋಗಬೇಡಿ ಆಯಿತಾ. ಆ್ಯಸ್ ಯೂಶ್ವಲ್ ಆಗಿ ನಾನು ನಿಮ್ಮ ಹತ್ರ ಮಂಗಳವಾರ ಏನೇನಾಯಿತು ಅಂತ ಶೇರ್ ಮಾಡ್ಕೊಳ್ಳೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಮಂಗಳವಾರ ಅಂದರೆ ವಾರ ಪೂಜೆ ನಿಮ್ಮೆಲ್ರಿಗೂ ಗೊತ್ತು. ನಾನು ಪ್ರತಿ ಸೋಮವಾರ, ಮಂಗಳವಾರ, ಗುರುವಾರ, ಶುಕ್ರವಾರ, ಶನಿವಾರ ಟೆಂಪಲ್ಗೆ ವಿಸಿಟ್ ಮಾಡ್ತೀನಿ ಅಂತ. ಹೆತ್ತ ಕರಳು ಅಂತಾರಲ್ಲ, ಇದಕ್ಕೆ ಅನಿಸುತ್ತೆ. ಬಟ್ ನನಗೆ ಮಂಗಳವಾರ ಬೆಳಗ್ಗೆಯಿಂದನೇ ಒಂಥರ ಅನ್ಈಸಿ ಫೀಲ್ ಆಗ್ತಾ ಇತ್ತು ಮನಸ್ಸಿಗೆ. ಏನೋ ಒಂಥರ ಸಂಕಟ, ತಳಮಳ, ನೋವು, ಯಾಕೆ ಅಂತ ಗೊತ್ತಿಲ್ಲ ನನಗೆ. ಎತ್ತ ಕರಳು ಅನ್ನೋದು ಇದಕ್ಕೆ ಅಂತ ಅನಿಸುತ್ತೆ. ಒಂಥರ ಸಂಕಟ ಫೀಲ್ ಆಗ್ತಿತ್ತು. ಅಲ್ಲಿಂದ ಮನೆಗೆ ಬಂದೆ. ನಾನಿವತ್ತು ಚಿತ್ಕಿದ ಅವರೆಕಾಳಿನ ಕೂಟು ಮತ್ತು ಚಪಾತಿ ಮಾಡಿದ್ದೆ. ವಾಕ್ ಮುಗಿಸ್ಕೊಂಡು ಆ್ಯಸ್ ಯೂಶಲ್ ಮನೆಗೆ ಬಂದು ನನ್ನ ಮಗನಿಗೆ ಟ್ಯೂಷನಿಗೆ ರೆಡಿ ಮಾಡಿ ಕಳಿಸಿ, ಬಾಕ್ಸ್ ಎಲ್ಲ ಕಳಿಸಿ ಅವ್ರನ್ನ ಸ್ಕೂಲಿಗೆ ಬಿಟ್ಟು ಇದು ಪಾಪು ಕೂಡ ಚಪಾತಿ ತಿನ್ನಿಸ್ತೀನಿ. ಯಾಕೆ ಆರೆಂಜು ಆಗಲೇ ತಿಂದ ಒಂದು ಆರೆಂಜು. ಅವನು 8 ಗಂಟೆ 8:15 ಬಂದ್ಬಿಡ್ತಾನೆ. ಸುಂದ್ರ ಯಪ್ಪ, ಸುಂದ್ರ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ತಿನ್ಕೋ ಚಕ್ಲಿ ತಿನ್ಕೊ, ಅಲ್ಲೇ ಇಟ್ಬಿಡಿ. ನನಗೆ ಯಾಕೆ ಹಿಂಗೆ ಔಷಧಿ ಹಾಕಿಸ್ತೀರಾ? ಔಷಧಿ ಹಾಕೊಳ್ಳಿ. ಜ್ವರ ಬಂದೈತ ನನಗೆ. ನೋಡು ಹೆಂಗೆ ಚೆಕ್ ಮಾಡ್ತದೆ ನೋಡು. ಜ್ವರ ಬಂದೈತ ನನಗೆ. ಏನು ಬಂದೈತೆ ನನಗೆ? ಜಾಣ ಕೆನೆಗೆ. ಯಾರ ಮಗ ನೀನು? ಯಾರ ಮಗ ನೀನು? ನನ್ನ ಹೆಸರೇನು? ಶಿವಬಣ್ಣ
ನಾಟಕನ ಯಾರು ನಾನು ನಾಟಕ ನಾಟಕ ಡವ್ವು 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 ಅಯ್ಯಪ್ಪ ಡವ್ವು ಯಾರ ಮಗ ಬೊಬ್ಬಕ್ಕ ಮಗ ಯಾರ ಮಗ ನನ್ನ ಮಗ ಇವನು ನನ್ನ ಮಗ ನೀನು ತಿನ್ಕೊಬಾ ಚಕ್ಲಿ ಮಾಮ ಚಪಾತಿ ತಿನ್ನಿಸ್ತದಂತೆ ಹೋಗು ಸತೀಶ್ ಮಾಮ ಯಾಕೆ ಬೇಡ ಮೂಗ ನೋಡು ಮೂಗ ಬೊಬ್ಬಕ್ಕ ಬಂದಿದ್ಲಾ ನಿಂಗೆ ಐಸ್ ಕ್ರೀಮ್ ತೆಕ್ಕೊಡಕ್ಕೆ ಯಾರು ತೆಕ್ಕೊಟ್ಟಿದ್ದು ಏಯ್ ಯಾರು ತೆಕ್ಕೊಟ್ಟಿದ್ದು ಏಯ್ ಬೊಬ್ಬಕ್ಕ ಸ್ಕೂಲ್ಗೆ ಹೋಗವಳೆ ಯಾರು ತೆಕ್ಕೊಟ್ಟಿದ್ದು ಲವ್ ಯು ಮಾಮ ಕೆಲ್ಸಕ್ಕೆ ಹೋಯ್ತು ಯಮ್ಮಿ 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 ಹೇಳು ನನಗೆ 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 ಪಿಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಕೊಡ್ತಾನೆ ಥ್ಯಾಂಕ್ ಯು ಸೊ ಮಚ್ ಹ್ಞೂ ಚೆನ್ನಾಗಿತ್ತು ಇನ್ನೊಂದು ಸ್ವಲ್ಪ ಕೊಡು ಒಂದು ಸ್ವಲ್ಪ ಕೊಡು ಥ್ಯಾಂಕ್ ಯು ಸೊ ಮಚ್ ಲವ್ ಯು ಕಾಯಿ ಕಚ್ಚಪ್ಪ ಕಾಯಿ ಆಯ್ತಾ ಐಸ್ ಕ್ರೀಮ್ ತಿನ್ಬಿಟ್ಟು ಎಳ್ನೀರು ಕುಡಿದ್ರೆ ಸಾಕ್ತೆ ಬೇಡ ಬಿಡು ನಾ ಸ್ಪೂನಲ್ಲಿ ತಿಂತೀನಿ ಅವು ಎತ್ತಿಟ್ಬಿಡು ಅಲ್ಲಿಗೆ ಆಳುಗಳಿಗೆ ಕುಡಿಬೇಕಾಯ್ತು ತಿಂಡಿ ತಿನ್ಬಿಟ್ಟೆ ಇನ್ನೊಂದು ಮಚ್ ಗೊತ್ತಿಲ್ಲ ಅಲ್ಲೇ ಇಡೋದು ತಟ್ಸಿರೋದು ನೀನೇ ತಕೋದಲ್ಲ ಕೆಳಗಡೆಗೆ ಗೋಡನ್ಗೆ ಮಡಗ್ದಾ ಕೆಳಗಡೆ ನೋಡು ತೆಂಗಿನಕಾಯಿ ಹತ್ರ ತೆಂಗಿನಕಾಯಿ ಹತ್ರ ನೋಡು ಯಮ್ಮಿ ತಿಂದಾಗೋಯ್ತಾ ಅಯ್ಯೋ ನನ್ನ ಮಗನೇ ಇಷ್ಟು ಬೇಗ ತಿನ್ಕೊ ನೀಟಾಗಿ ಖಾಲಿ ಬೋಂಡ ನಾನು ಒಂದು ಎಳ್ನೀರು ಕುಡಿದು ಬರೋ ಅಷ್ಟರಲ್ಲಿ ಐಸ್ ಕ್ರೀಮ್ ತಿಂದು ಹಾಕ್ಬಿಟ್ಟಿದ್ಯಲ್ಲ ಯದು ನೀಟಾಗಿ ತಿನ್ಕೊ ಚಾಕ್ಲೇಟ್ ನನ್ಗಾ ನಾನು ತಿನ್ಲಾ ನಿಂಗೆ ಬೇಡವಾ ಆಯ್ತು ತಿನ್ನು ಯಮ್ಮಿ ನಾನು ನಿಮಗೆಲ್ಲ ಸಂಕ್ರಾಂತಿ ಹಬ್ಬದಲ್ಲೇ ಹೇಳಿದ್ದೆ ಯಾಕೋ ಚಾರು ತುಂಬ ಸುಸ್ತು ಸಂಕಟ ಹೊಟ್ಟೆ ನೋವು ಅಂತ ಇದ್ದಾಳೆ ತುಂಬ ಅನೀಸಿ ಫೀಲ್ ಮಾಡ್ತಾ ಇದ್ದಾಳೆ ಅಂತ ಸೊ ನಮ್ಮ ಸ್ಕೂಲಿಂದ ನನಗೆ ಕಾಲ್ ಕೂಡ ಮಾಡ್ತಾರೆ ಯಾಕೋ ಚಾರು ತುಂಬ ಹೊಟ್ಟೆ ನೋವು ಅಂತ ಅಳ್ತಾ ಕೂತ್ಕೊಂಡ್ಬಿಟ್ಟಿದ್ದಾಳೆ ಅಂತ ನಾನು ಗಾಬರಿಲಿ ಹೋಗ್ತೀನಿ ಆ ಸ್ಕೂಲಲ್ಲಿ ಏನಂದರೆ 4 ಗಂಟೆ ತನಕ ಒಳಗಡೆ ವಿತೌಟ್ ಪರ್ಮಿಷನ್ ಒಳಗಡೆ ಬಿಡೋದೇ ಇಲ್ಲ ಬಟ್ ಈಚೆ ಕಡೆನೇ ವೆಯ್ಟ್ ಮಾಡ್ತಾಯಿದ್ದೆ ಕಳಿಸ್ಕೊಡ್ತೀವಿ ಅಲ್ಲೇ ಕೂತ್ಕೊಳ್ಳಿ ಲೆಟರ್ ಕೊಡಬೇಕು ಸೊ ಲೆಟರ್ ಎಲ್ಲ ಬರೆದು ಕೊಟ್ಟು ವೆಯ್ಟ್ ಮಾಡ್ತಾ ಕೂತ್ಕೊಂಡೆ ಯಾಕೆ ಏನು ತೋರಿಸ್ಕೊಂಡು ಹೋಗೋಣ ಡಾಕ್ಟ್ರ್ ಶಾಪ್ಗಾದರೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕಾಯ್ಕೊಂಡು ಕೂತ್ಕೊಂಡೆ ನನಗೆ ಒಂದು ಕಡೆ ಟೆನ್ಷನ್ ಭಯ ಗಾಬರಿ ಯಾಕಪ್ಪ ಏನಪ್ಪ ಅನ್ನೋ ಥರ ಯಾಕಂದರೆ ಅವಳಿಗೆ FA4 ನಡೀತಾ ಇದೆ ಇದಿಷ್ಟು ಮಂಗಳವಾರ ನಡೀತು ಇದು ಬುಧವಾರ ಸೊ ಏನೂ ಮಾಡೋಕ್ಕಾಗಲ್ಲ ಅರ್ಲಿ ಮಾರ್ನಿಂಗ್ ಚಾರು ಈಗ ನನ್ನ ತಮ್ಲೈ ನೋಡಿದರೆ ನಿಮಗೆ ಗೊತ್ತಿರುತ್ತೆ ನಮ್ಮ ಚಾರು ಪುಟ್ಟಿ ಬಬ್ಲು ಗೌರಿ ನಮ್ಮನೆ ಮುದ್ದು ಗೌರಮ್ಮ ಆದ್ಲು ಸೊ ವಿಡಿಯೋ ಮಾಡಬೇಡ ಅಮ್ಮ ವಿಡಿಯೋ ಮಾಡಬೇಡ ಅಂತ ಇದ್ದಾಳೆ ಸ್ವಲ್ಪ ನಾಚಿಕೆ ಕೂಡ ಆಗ್ತಾಯಿದೆ ಅವಳೆ ಬುಧವಾರ ಬೆಳಗ್ಗೆ ಅವ್ರ ಕ್ಲಾಸ್ ಟೀಚರ್ ಹತ್ರ ಪರ್ಮಿಷನ್ ತೊಗೊಂಡೆ ಅದಕ್ಕೆ ಅವರು ಇಲ್ಲ ಮೇಡಮ್ ಇದು FA4ಗೆಲ್ಲ ಅಬ್ಸೆಂಟ್ ಮಾಡ್ಸೋಕ್ಕಾಗಲ್ಲ ನೀವೇ ಕರ್ಕೊಂಬನ್ನಿ ಟೆಸ್ಟ್ ಎಲ್ಲ ಬರೆಯೋ ತನಕ ಕೂತಿರಿ ಆಮೇಲೆ ನೀವೇ ಜೊತೇಲಿ ಕರ್ಕೊಂಡೋಗಿ ಅಂತ ಒಂದು ಸಜೆಸ್ಟ್ನ ಮಾಡಿದ್ರು ಸೊ ಆಯಿತು ಅಂತ ಅಂದ್ಬಿಟ್ಟು ಯಾಕಂದರೆ ಒಂದು ತಿಂಗಳಿಂದ ಕಷ್ಟಪಟ್ಟಿದ್ದೀನಿ ಟೆಸ್ಟು ಅಂತ ಹೀಗೆ ಆಬ್ಸೆಂಟ್ ಹಾಕ್ಬಿಟ್ರೆ ಮಾರ್ಕ್ಸ್ ಕಾರ್ಡ್ಗೆಲ್ಲ ಮಾರ್ಕ್ಸ್ನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಲ್ವಾ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಇನ್ನು ಕರೆಕ್ಟಾಗಿ 1 ಮಂತ್ಗೆ ಆ್ಯನ್ಯುವಲ್ ಎಕ್ಸಾಮ್ಸ್ ಕೂಡ ಕಂಡಕ್ಟ್ ಆಗ್ತಾಯಿದೆ ಸೊ ಆಯಿತು ಅಂದ್ಬಿಟ್ಟು ಅಲ್ಲೇ ಇದ್ದು ಟೆಸ್ಟ್ ಎಲ್ಲ ಬರೆಸ್ಕೊಂಡು ಕರ್ಕೊಂಬಂದೆ ಇವತ್ತು ಬ್ರೇಕ್ಫಾಸ್ಟ್ಗೆ ಪೂರಿ ಚಟ್ನಿ ಮತ್ತು ತರಕಾರಿ ಸಾಗು ಮಾಡಿದ್ದೆ
ಅಷ್ಟರಲ್ಲಿ ನಮ್ಮಮ್ಮ ಕೂಡ ಫೋನ್ ಮಾಡಿ ಹೇಳಿದ ತಕ್ಷಣ ಊರಿಂದ ಬಂದಿದ್ದಾರೆ. ಅವಳಂತೂ ನನ್ನ ವಿಡಿಯೋ ಮಾಡಬೇಡ, ನಂದು ವಿಡಿಯೋ ಮಾಡಿದ್ರೆ ಸರಿ ಇರಲ್ಲ ಅಂತ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಬಟ್ ಸ್ವಲ್ಪ ಮಲಗಿಸಿ ರೆಸ್ಟ್ ಮಾಡಿಸಿ ಎಲ್ಲ ಆದಮೇಲೆ ಸಂಜೆ ಮೇಲೆ ಕೂರಿಸ್ಕೊಂಡು ಸ್ವಲ್ಪ ನಾಳೆಗೆ ಯಾವುದೋ ಟೆಸ್ಟ್ ಇದೆ ಅದನ್ನು ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದೆಲ್ಲ ಬುಧವಾರ ನಡೆದಂಥದ್ದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್. ನನಗೆ ಕೆಲಸಗಳು ಮೊದಲೇ ಜಾಸ್ತಿ, ನಿಮಗೆ ಗೊತ್ತು. ಅದ್ರ ನಡುವೆ ಇದೊಂದು ಹೊಸ ಕೆಲಸ ಜಾಯಿನ್ ಆಗಿದೆ ಅಂತ ಹೇಳ್ಬೋದು. ಬೇಜಾರೇನಿಲ್ಲ, ಖುಷಿನೇ ಇದೆ, ಜೊತೆಗೆ ಭಯ ಕೂಡ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಯಾಕಂದರೆ ಇವಾಗಿನ ಕಾಲದ ಮಕ್ಕಳು ಗೊತ್ತಲ್ಲ ನಿಮಗೆ, ಹೇಳಿದ ಮಾತು ಕೇಳಲ್ಲ, ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಎಲ್ಲ ಇರೋಲ್ಲ. ಹೋಗಮ್ಮ, ಯಾಕೆ ಹಂಗಿರಬೇಕು ಹಿಂಗಿರಬೇಕು, ಅದನ್ನು ಯಾಕೆ ತಿನ್ನಬೇಕು ಇದನ್ನು ಯಾಕೆ ತಿನ್ನಬೇಕು ಅಂತ ಅಂದ್ಬಿಟ್ಟು ನಮಗೆ ವಾದ ಮಾಡ್ತಾರೆ. ಸೊ ನಾವು ಅವಳನ್ನ ನಮ್ಮನೆ ಪುಟ್ಟ ಮಗಳು ಸತೀಶ್ ಅಂತ ಅವಳನ್ನ ಯಾವಾಗಲೂ ಹೊಟ್ಟೆ ಮೇಲೆ ಮಲಗಿಸ್ಕೊತಿದ್ರು. ನೀವು ವ್ಲಾಗ್ಗಳಲ್ಲಿ ನೋಡಿದರೆ ಗೊತ್ತಿರುತ್ತೆ, ಇಷ್ಟು ಬೇಗನಾ ಅಂತ ಅನಿಸುತ್ತೆ. ಬಟ್ ಇವಳು ಏಜವ್ರು ಆಲ್ರೆಡಿ ಒಂದು 5-6 ಜನ ಆಗಿಬಿಟ್ಟಿದ್ದಾರೆ, ಮೆಚೂರ್ಡ್ ಆಗಿಬಿಟ್ಟಿದ್ದಾರೆ. ಸೊ ಇವಳೇ ಸ್ವಲ್ಪ ಲೇಟ್, ನನಗೆ ಹೋಲಿಸ್ಕೊಂಡ್ರೆ ಇವಳೇ ಸ್ವಲ್ಪ ಲೇಟ್ ಅಂತ ಹೇಳ್ಬೋದು. ನಾನು ಇನ್ನೂ ಬೇಗ ಆಗಿದ್ದೆ. ನಾವು ಪುರೋಹಿತರಿಗೆಲ್ಲ ಫೋನ್ ಮಾಡಿ ಈ ಫಂಕ್ಷನ್ ಗುಡ್ಲಾಕೋದು ಯಾವಾಗ ಮಾಡಬೇಕು ಏನು ಎತ್ತ ಅಂತೆಲ್ಲ ಕೇಳ್ಕೊಂಡಿದ್ವಿ. ಅವರು ನಮಗೆ ಗುರುವಾರ ಹಾಕಿ ಸಂಜೆ ಮೇಲೆ ಅಂತ ಹೇಳಿದರು. ನನಗೆ ನಿಜವಾಗ್ಲೂ ವ್ಲಾಗ್ ಮಾಡೋಕ್ಕೆ ಟೈಮ್ ಇಲ್ಲ. ಒಂದು ಕಡೆ ಒಂದು ಮೂಲೆಯಲ್ಲಿ 12 ದಿನ ಒಂದು ಚಾಪೆ ಕೊಟ್ಟು ಒಂದು ಮೂಲೆಯಲ್ಲಿ ಕೂರಿಸ್ತಾಯಿದ್ರು. ನನಗೆ ಆ ಥರ ಎಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ. ನೀನು ಅದು ತೊಳಿಬೇಕು ಒಣಗಿಸ್ಬೇಕು ಅಂತ ಗೊತ್ತಿರಲಿಲ್ಲ. ಅದೇ ನಾನು ತೊಳಿಬೇಕು ಹೇಳ್ಕೊಡ್ತೀನಿ, ನಾನು ಅದನ್ನೇ ಮಾಡ್ತೀನಿ. ನೀನು ಬೆಳಗ್ಗೆನೇ ಹೇಳ್ಬಿಟ್ಟಿದ್ದಿದ್ರೆ, ನೀನು ಬೆಳಗ್ಗೆನೇ ನೋಡ್ಬಿಟ್ಟಿದ್ದಿದ್ರೆ ಯಾವ ಸಮಸ್ಯೆ ಇರ್ತಿರ್ಲಿಲ್ಲ. ಈಗ ನಾನು ನೋಡಿ ತೊಳಿತಿರ್ಲಿಲ್ಲ, ಅದೇ ಮಾಡುವ. ಈಗ ನಾವು ತೊಳಿಬೇಕಲ್ವ ಅಮ್ಮ. ಫಸ್ಟ್ ಟೈಮ್ ಎಂಥವ್ರಿಗೂ ಕನ್ಫ್ಯೂಸ್ ಆಗಿ ಆಯ್ತದೆ. ಮತ್ತೆ ಅದು ಕಲ್ಲು ಇರ್ತವೆ ಅಂತ ನೀನು ಕ್ಲೀನ್ ಅವೇ ಅಂದಲ್ಲ. ಕ್ಲೀನ್ ಐತೆ, ಕ್ಲೀನ್ ಇದೆ ಅಂತೆ ನಾನು ಕೇಳಿದೆ. ಅಂತಾರೆ ಬೆಳೆದಿರೋರ್ತವಳವಾ, ಇದು ಮುಚ್ಚಿಬಿಟ್ರೆ ಬಿಳಿ ಆಗೋಯ್ತದೆ, ನೀರು ಸೋಕಿದ್ರೆ ಬಿಳಿ ಎಳ್ಳು ನೋಡಿಲಿ. ಅಮ್ಮ ಇಡು ನೀನು, ಅದು ಒಣಗಿಸೋಣ. ತಗೊಂಡೋಗ ನೀನು ಏನು ಮಾಡ್ತೀನಿ ಅಂತ ಬಂದದ್ದು ನೀನು? ನಾನಿನ್ ಪಾಕ ಮಾಡ್ತೀನಿ. ಮತ್ತು ಮಾಡು ಹೋಗಿ. ಮತ್ತು ನನ್ನ ಹತ್ರ ಬಂದ್ಬಿಟ್ಟೆ ಇಲ್ಲಿ ಕೆಲಸ ಮಾಡ್ತಾ ಇರೋಳ ಹತ್ರಕ್ಕೆ ಒಳ್ಳೆ ಅಮ್ಮ. ಈಗ ಒಳ್ಳೆ ಈ ಎತ್ತಾಗಿಲ್ದಂಗೆ ಈಗ 2 ಗಂಟೆ ಆಯ್ತಾ. ಅಯ್ಯೋ, ಹಿಂಗೇನು ಬೇಕು? ಬೆಲ್ಲ ಬೇಕಾ? ನಾನು ಅದು ಮಾಡ್ತೀನಿ, ಬಾ ನೀನು ತಗೋ ಇಡಿ. ಅವ್ರಿವರು ನಂಬ್ಕೊಂಡು ಕುತ್ಕೊಂಡ್ರೆ ಕೆಲಸಗಳಾಗಲ್ಲ. ತಗೋಮ್ಮ. ಎಲ್ಲಿ ಇಟ್ಟಿದ್ದೀನಿ? ಏನ ಗೊತ್ತಿಲ್ವಾ ನಿಂಗೆ ಎಷ್ಟು ಹಾಕ್ಬೇಕು? ಮಾಡು, ಒಂದು ಅಂದಾಜು ಕಡಿಮೆನೆ ಮಾಡು. ಎಲ್ಲ ಸೋರಿಸ್ತಾ? ನನ್ ಕೇಳ್ತೀಯಲ್ಲಮ್ಮ, ನನ್ಗೇನು ಎಕ್ಸ್ಪೀರಿಯನ್ಸು ನನಗೆ. ಅರ್ಧ ಸೇರ್ ಅಲ್ಲ, ಎಷ್ಟಾಯ್ತದೆ ಅರ್ಧ ಸೇರ್ಗೆ? ಸೇರು. ಹಾಕು. ಒಂದು ಸೇರು ಮಾಡು, 3/4 ಸೇರು. 1 ಸೇರು ಬೇಡ, ಮಾಡು ಬೇಗ ಬೇಗ. ಫಸ್ಲಾ ಅದೆಷ್ಟು ಬೇಡ, ಬೆಲ್ಲ ಕರಗಲಿ ಸುಮ್ಮನೆ. ಅಮ್ಮ ಬಿಸಿ ಮಾಡಿದ್ರೆ ಕರಗುತ್ತೆ. ಕರಗ್ತದೆ, ಇದೆಲ್ಲ ಕೊಡಿಲಿ, ಕಲ್ಲು ಸಣ್ಣದಿತ್ತಲ್ಲ. ಮತ್ ಮಾಡು ಬೇಗ ಬೇಗ. ಟೆನ್ಷನ್ ಆಯ್ತಾಯ್ತು ನನಗೆ. ಟೈಮ್ ಆಯ್ತು. ಇದು ನಾನ್ ವೆಜ್ಗೆ ಹಾಕದ ಆ ಕಡೆ ಎತ್ತಿಡು. ಇದ್ಯಾರು ತಂದು ಕೊಟ್ರು? ಒಂದೊಂದು ತಗೊಬಂದೆ, ಒಂದೊಂದು ತಗೊಬರೋದು, ಒಂದೊಂದು ಬಿಡೋದು. ಸುಮ್ಮನೆ ಒಳ್ಳೆ ಎಲ್ಲ ಮರ್ತ್ಕೊಂಡು ಬರೋದು. ಏಲಕ್ಕಿ ಪೌಡ್ರ್ ಇಡು. ಅದು ಇದಕ್ಕೆ ಹಾಕ, ತಿಗ್ಳಿ ತಂಬಿಟ್ಗೆ ಹಾಕಲ್ವಾ ಏಲಕ್ಕಿ ಪೌಡ್ರು? ಹಸಕ್ಕಿ ತಂಬಿಟ್ಕೂ ಹಾಕಲ್ವಾ? ಏಂತಕ್ಕೂ ಹಾಕಲ್ವಾ? ಅವ್ರು ಹಾಕವ್ರಲ್ಲ, ನಾನು ನೋಡಿದೆ. ತಿನ್ನೋದು ಏಲಕ್ಕಿ ಪೌಡ್ರು, ಎಳ್ಳು ಮತ್ತೆ ಕಡಲೆ ಬೀಜ, ಕಡಲೆ ಎಲ್ಲ ತಿನ್ನೋದು. ಅದು ಕೊಬ್ಬರಿ ಎಲ್ಲ
ತಿನ್ನಕ್ಕೆ ಅದು ಈಗ ಆಯ್ತು ಮಾಡು. ಉಂಡೆ ಮಾಡ್ಕೊಂಡು ಉರಾಕಿ ಬರ್ಬೇಕು. ಏನಿಲ್ಲ ಏನು ಮಾಡಲ್ಲ. ನಮ್ಮಮ್ಮ ಬೈತಾಯಿದ್ರು ವಿಡಿಯೋ ಮಾಡಬೇಡ, ಹಾಕ್ಬೇಡ, ಅಪ್ಲೋಡ್ ಮಾಡಬೇಡ, ಹಂಗೆ ಹಿಂಗೆ ಅಂತ. ಸೊ ಚಾರುದು ನನಗೆ ಸಂಕ್ರಾಂತಿ ಹಬ್ಬದ ದಿನದಿಂದ ಒಂದು ಸ್ವಲ್ಪ ಡೌಟ್ ಇತ್ತು. ಬಿಕಾಸ್ ಅವಳಿಗೆ ತುಂಬ ಹೊಟ್ಟೆ ನೋವು, ಸೊಂಟ ನೋವು, ಕಾಲು ನೋವು ಅಂತ ಹೇಳ್ತಾನೆ ಇದ್ಲು ಪದೇ ಪದೇ. ನಾನು ಎಲ್ಲ ಕಡೆ ಓಡಾಡಿದ್ಲಲ್ಲ, ಅದಕ್ಕೆ ಹಂಗಾಗಿರಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ನೀನು ತೆತ್ತದಿ ಥರ ಮರ್ತ್ಕೊಂಡಿದೀಯ ಆಗಲೇ ಎಲ್ಲನೂ. ಯಾವ್ದು ಮಾಡುದಿಲ್ವಲ್ಲ ಮಗ, ವಾ ಸರಿ ಬಿಡು. ಅದಕ್ಕೆ ನಿನ್ನೆ ಕೇಳ್ತಿದ್ನಲ್ಲ, ದೇವ್ರಿಗೆ ಮಾಡ್ಕೊಯ್ತಿಲ್ಲ. ದೇವ್ರಿಗೆ ನಾನು ಮಾಡ್ಕೊಂಡು ಹೋಗೋದು ಯಾವಾಗಲೂ ಒಂದು ಸ್ವಲ್ಪ ಕೇಳಿದ್ದಷ್ಟೇ ಹೆಂಗ್ ಮಾಡ್ತೀನಿ. ಅಕ್ಕಿ ಮುನಿ ಹಾಕ್ಬಿಟ್ಟು ಮಿಲ್ ಮಾಡಿಸ್ಕೊಂಡು ಕಲಿಸ್ಕೊತೀನಿ. ನಾನೇ ಇದು ಮಾಡ್ಕೊತೀನಿ, ಮಿಕ್ಸಿ ಮಾಡ್ಕೊಂಡು ಒಂದ್ರೆ ಆಡ್ಕೊತೀನಿ. ಹ್ಞೂ, ಅದಕ್ಕೂ ಇದಕ್ಕೂ ಅದಕ್ಕೆ ನಾನು ನಮ್ಮ ಮೈಂಡಲ್ಲಿ ಇದ್ದಿದ್ದು ಯಾರಿಗೂ ಏನು ಪಬ್ಲಿಕ್ ಮಾಡಬಾರ್ದು. ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಮಾಡ್ಕೊಬಿಡ್ಬೇಕು. ಒಂದು 10-15 ಜನನ ಕರೆದು ಕುಂಕುಮಕ್ಕೆ ಅಕ್ಷತೆ ಹಾಕ್ಸಿ, ಚಾರುಗೆ ಅಕ್ಕಿ ಇಕ್ಸಿ, ಈ ಥರ ಗುಡ್ಲಾಕೋ ಶಾಸ್ತ್ರ, ಸೋದ್ರ ಮಾವ ಸೊಪ್ಪು ತರೋದು, ಈ ಥರ ಮಾಡಬೇಕು. ಸಿಂಪಲ್ ಅಂದರೆ ಸಿಂಪಲ್ಲಾಗೆ ಮಾಡಬೇಕು ಅಂತ. ಬಟ್ ಸತೀಶ್ ಒಂದು 35-40 ಜನಕ್ಕೆ ಅಡುಗೆನೇ ಕೂಡ ಪ್ರಿಪೇರ್ ಮಾಡಿ ಕೊಟ್ಟು ಕಳಿಸ್ಬಿಟ್ರು. ಯಾವುದೇ ಫಂಕ್ಷನ್ ಆದರೂ ನಮ್ಮ ಖುಷಿಗೆ, ನಮ್ಮ ಸಮಾಧಾನಕ್ಕೆ, ನಮ್ಮ ನೆಮ್ಮದಿಗೆ ನಾವು ಮಾಡೋ ಅಂಥದ್ದು. ಇದು ನಮ್ಮ ಮನೆ ಮಗಳ ಮೊದಲನೇ ಫಂಕ್ಷನ್. ಎಲ್ಲ ಸುಸೂತ್ರವಾಗಿ, ಶಾಸ್ತ್ರೋತ್ಸವವಾಗಿ, ಶಾಸ್ತ್ರಬದ್ಧವಾಗಿ ಆಗಲಿ ಅಂತ ಈಗ ಅಸಕ್ಕಿ ತಂಬಿಟ್ಟು ಮತ್ತು ತಿಗಳಿ ತಂಬಿಟ್ಟು ಎಳ್ಳದು ಮಾಡ್ತೀವಲ್ಲ, ಅದನ್ನು ಮಾಡೋಣ ಅಂತ. ಅಮ್ಮನಿಗೂ ಪಾಪ ಎಲ್ಲ ಮರ್ತೋಗಿದೆ. ಯಾಕಂದರೆ ಅಸಕ್ಕಿ ತಂಬಿಟ್ಟು ಜಾಸ್ತಿ ಮಾಡಲ್ಲ ನಾವುಗಳೆಲ್ಲ, ಹುರಕ್ಕಿ ತಂಬಿಟ್ಟು ಅಂತ ಮಾಡ್ತೀವಿ. ಬಟ್ ನಾನು ನಮ್ಮ ಏರಿಯಾ ಬಿಸಿಲು ಮಾರಮ್ಮ ಹಬ್ಬಕ್ಕೆ ಎಲ್ಲ ಮಾಡ್ತಿರ್ತೇನೆ ಮನೇಲಿ. ಸೊ ಅದಕ್ಕೆ ಅಮ್ಮ ನಾನು ಹೀಗೆ ಮಾತಾಡಿಕೊಂಡು, ಕಾಲು ಎಳ್ಕೊಂಡು, ಫೋನ್ ಮಾಡಿಕೊಂಡು ಎಲ್ಲರಿಗೂ ಕರ್ಕೊಂಡು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಎಳ್ಳನ್ನ ನೀಟಾಗಿ ಒಂದು ಟಿಶ್ಯೂ ಪೇಪರ್ ಮೇಲೆ, ತುಂಬ ಬಿಸಿಲಿದೆ ಅಲ್ವಾ, ಬೇಗ ಡ್ರೈ ಆಗಲಿ ಅಂತ ತೊಳೆದು ಒಣಗಾಕ್ತೆ. ಅವ್ರು ಕ್ಲೀನ್ ಅಂತ ಅಂದ್ಬಿಟ್ಟು ಕೊಟ್ಟಿರ್ತಾರೆ. ಬಟ್ ನನಗೆ ಯಾಕೋ ಅದು ಸಮಾಧಾನ ಆಗಲಿಲ್ಲ. ಅಷ್ಟರಲ್ಲಿ ನನ್ನ ತಮ್ಮನ ಹೆಂಡತಿ ಎಲ್ಲ ಊರಿಂದ ಸೊಪ್ಪೆಲ್ಲ ತೊಗೊಂಡು ಬಂದರು ನಮ್ಮ ಮನೆಗೆ. ಸೊ ನನ್ನ ತಮ್ಮ ರೇಗಿಸ್ತಾ ಇದ್ದ, ಯಾಕೆ ಮಧ್ಯಾಹ್ನಲ್ಲೇ ಮಲಗಿಸ್ಬಿಟ್ಟಿದ್ಯಾ, ರೂಮಲ್ಲಿ ಮಲಗಿಸೆ ಅಂತ. ಬಟ್ ಅವಳು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ನಾನು ರೂಮಲ್ಲಿ ಒಬ್ಬಳೇ ಇರಲ್ಲ, ನಾನು ಟಿ ವಿ ನೋಡ್ಕೊಂಡು ಮಲ್ಕೋತೀನಿ ಅಂತ, ನಾನು ಇಲ್ಲೇ ಇರ್ತೀನಿ ಅಂತ. ಅವಳು ಇಷ್ಟದ ಪ್ರಕಾರನೇ ಎಲ್ಲಿ ಬೇಕೋ ಅಲ್ಲಿ ಮಲ್ಕೊಳ್ಳಿ, ಒಟ್ಟಿನಲ್ಲಿ ಮಲ್ಕೊಳ್ಳಿ ಅಂತ ಸುಮ್ಮನಾದೆ. ಗುಡ್ ಮಾರ್ನಿಂಗ್. ಬಾ ಬೆಳಕಾಯ್ತು. ಬಾ ಉಲ್ಲಾಸ್. ಯಪ್ಪ ವಿಕ್ಸ್ ಕೈ ಅದ್ಕಿತ್ಬಿಟ್ಟನು, ಆಮೇಲೆ ಉರಿ ಬಂದು ಐ ಐ ಐ ಐ ಹೋಗು ನೀನು, ನಿನ್ನ ಹತ್ರ ಬರಲ್ಲ ಅವನು, ಹೋಗು. ಆಯ್ ಆಯ್ ಅಳಿಸ್ಬೇಡ ಚಾರು, ಈಗ ಬಂದವನೇ ಸಾಮಾನು. ಬತ್ತಾನ ಸಮೀರ್, ಬತ್ತಾನಿರು. ಹಾಕ್ಲಾ ಇನ್ನು ಸ್ವಲ್ಪ, ನಾನು ಅನ್ನ ಸಾಂಬಾರು ಹಾಕೋಲ್ಲ, ಬಾತು ಅಷ್ಟೇ. ಏನು ಮಾಡ್ತಾ ಇದ್ದಿ, ತಂಬಿಟ್ಟು ಮಾಡ್ತಾ ಇದ್ದೀರಾ ಸರ್ ನೀವು? ಆಲೇ ಓಡ್ ಬಂದ್ಬಿಟ್ಟ ನೋಡು. ತಿನ್ಕೊಲಿ, ಪಪ್ಪನ ಹತ್ರ ಮಮ್ಮಿ ತಿನ್ಕೊ, ಮಮ್ಮಿ ಹತ್ರ ತಿನ್ಕೊ. ಬಾ ನೀ ತಿನ್ನು, ಅಮ್ಮ ಆಮೇಲೆ ತಿನ್ಸುವ. ಇಲ್ಲ ಅಂದ್ರೆ ಬಾ, ಇಲ್ಲಿ ಮಮ್ಮಿ ಕರೀತಾ, ಮಮ್ಮಿ ಕರೀತಾ, ಬಾ ಅಮ್ಮು ಕರೀತಾ. ತಿನ್ಕೊ. ಇನ್ನೊಂಚೂರು ಹಾಕಿಸ್ಕೊ, ಮೊಸರು ಹಾಕ್ಲಾ? ನಿಂದು ಆಯ್ತಾ? ಮತ್ತು ನಡಿ ಊಟ ಮಾಡ್ಕೊ. ಎಷ್ಟಾಯ್ತು? ಎಣ್ಸು, ಕೌಂಟ್ ಮಾಡು. ನಮ್ಮ ಚಿಕ್ಕಮ್ಮ ಅಂದರೆ ಸತೀಶ್ ಅವರ ದೊಡ್ಡಕ್ಕ. ಸೊ ಆಮೇಲೆ ನಮ್ಮ ಸೋದರತ್ತೆ ಮೈಸೂರಲ್ಲೂ ಇದ್ದಾರೆ. ಅವರು ಅಪ್ಪ ನಾನು ಯಾರ್ಯಾರನ್ನ ಕರೆದಿದ್ದೆ, ನಾನು ಯಾರಿಗೆ ಬೇಕೋ ಅವ್ರು ಎಲ್ಲರೂ ಕೂಡ ಬಂದಿದ್ದರು. ಸೊ ಊರಲ್ಲಿರೋರು ಯಾರೂ ಬಂದಿರಲಿಲ್ಲ. ನೀವೇ ಮಾಡ್ಕೊಳ್ಳಿ, ಯಾಕಂದರೆ ನಾವು ಮಾಡ್ತಾರೋ ಸಿಂಪಲ್ ಆಗಲ್ವಾ, ಹಾಗಾಗಿ ಸಿಂಪಲಾಗಿ ಮಾಡ್ತಾಯಿದ್ದೀರಾ, ಇನ್ನೊಂದ್ಸಲ ಯಾವಾಗಲಾದರೂ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಯಾರೂ ಬಂದಿರಲಿಲ್ಲ. ನಿಯರ್ ಬೈ ಯಾರ್ಯಾರಿದ್ದಾರೆ, ನಾನು ಯಾರಿಗೆ ಬೇಕು ಅಂತ ಅಂದ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಬಂದಿದ್ದರು. ಸೊ ಇವಾಗ ಎಲ್ಲ ನಾನು ಕೂಡ ಸೋಫಾಗಳೆಲ್ಲ ಮಧ್ಯಾಹ್ನಗೆಲ್ಲ ಎಳೆದ್ಬಿಟ್ಟು ಸ್ವಲ್ಪ ಅವಳಿಗೊಂದು ಲಂಗ ಬ್ಲೌಸ್ ಅರ್ಜೆಂಟ್ಗೆ ಹೋಗಿ ತೊಗೊಂಬಂದಿದ್ದೆ. ಯಾಕೋ ಅದು ನನಗೆ ಶಾರ್ಟ್ ಆಯಿತು ಅಂತ ಅನ್ನಿಸ್ತಾ ಇದೆ. ಸೀರೆ ತಂದು ಬ್ಲೌಸ್ ಹೊಲಿಸಿ ಅವೆಲ್ಲ ಏನೂ ಮಾಡೋಕ್ಕಾಗಲಿಲ್ಲ.
ಕೊಡಲಿಲ್ಲ. ನಾನು 36 ಕೊಡಿ ಅಂದೆ, ಅವರು 36 ಮೇಡಮ್ ಅಂದ್ಬಿಟ್ಟು ಕೊಟ್ಟರು. ಬಟ್ ತುಂಬ ಚಿಕ್ಕದಾಯ್ತೈತೆ, ಅಥವಾ ಇವಳು ಹಿಂಗೆ ಉದ್ದ ಆಗ್ತಾ ಇದ್ದಾಳೋ ಗೊತ್ತಾಗ್ತಾ ಇಲ್ಲ. ಇವಳು ನಮ್ಮ ತಮ್ಮನ ಮಿಸ್ಸಸ್ಗಿಂತ ಉದ್ದ ಕಾಣಿಸ್ತಾ ಇದ್ಲು ನನ್ನ ಕಣ್ಣಿಗೆ. ಇಷ್ಟು ಬೇಗ ಉದ್ದ ಆಗ್ಬಿಟ್ಲಾ ಅಂತ ಫೀಲ್ ಆಗ್ತಾಯಿತ್ತು. ನಾನು ಒಂಚೂರು ದೊಡ್ಡ ತರಬೇಕಿತ್ತು ಅಂತಲೂ ಕೂಡ ಅನಿಸ್ತು. ಬಾ ಬಂದೆ ಸ್ಟೆಪ್ ಜಡೆ ಹಾಕ್ತೇನೆ. ಕೆಳಕ್ಕೆ ಒಂಚೂರು ಎಳೆ ಅಮ್ಮು ಗಲ್ಟ್ ಆಗ್ಬಿಟ್ಟೈತೆ. ವೇಲ್ ಮುಚ್ಕೊಳಲ್ವಾ? ಮನೆ ಮೇಲೆ ಕುತ್ಕೊತಾಳಲ್ಲ ಬಿಡು, ಕಾರಣ ಸೊಂಟು ಡಬ್ ಹಾಕ್ತೀಯಾ? ಏ ಬೇಡ. ಅವಳ ಅದ್ನೇ ಅಂತ ಅವಳೆ. ಇನ್ನೊಂದು ಪಿಂಕ್ ಕಲರ್ದು ಇತ್ತಲ್ಲ, ತಗೋ ಅಮ್ಮ. ಇಲ್ಲೊಂದು ಐತೆ ನೋಡಿ, ಕಾಣಿಸ್ತಾ ಇಲ್ಲ ಇದು. ಇಲ್ಲಿ ಪಿಂಕ್ ಆಗ್ತದೆ. ವಿಕ್ಕಿ ಅದು ಅರ್ಜೆಂಟಾ ವಿಕ್ಕಿ? ವಿಕ್ಕಿ ಟೈಮ್ ಆಯ್ತು, ಹೋಗು ನೀನು ರೆಡಿ ಆಗೋ. ಇರೋ ಅದು ಒಂಚೂರು ಒಣಗ್ಲಿ. ಒಣಗಾಯ್ತು. ಇರೋ ನಿಮಿಷ. ಅದಿನ್ನೂ ಕೊಡಿ ಮಗ್ನೆ. ನಡಿ ಮಗ್ನೆ, ಕೊಡಿ ಮಗ್ನೆ. ನಿಮಗೆ ಬೇಕಾ ಇದು? ನಡೀರಿ, ಅಲ್ಲ ಅಜ್ಜಿ ಕರೀತಾ, ನಡೀರಿ ಅಜ್ಜಿ ಕರೀತಾ, ನಡೀರಿ. ತಾತ 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 ಆಟ ಆಡು ಅಳ್ಬಾರ್ದು. ಬಂದೇ ಇರು, ನಾನು ಎಲ್ಲೂ ಹೋಗಲ್ಲ, ನಾನು ಬಂದೇ ಇರು. ನನಗಂತೂ ಒಂದು ಕಡೆ ಖುಷಿ, ಸಂತೋಷ, ಗಾಬರಿ, ದುಃಖ, ಅಳು ಒಂದು ಬರೋದು ಬ್ಯಾಲೆನ್ಸ್ ಇತ್ತು. ಫೈನಲಿ ಅದು ಕೂಡ ಅಳು ಬಂದೇ ಬಿಡ್ತು ನನಗೆ. ಫಾರ್ ದ ಫಸ್ಟ್ ಟೈಮ್ ಇಷ್ಟು ಬೇಗ ನಾವೆಲ್ಲ ಅವಳನ್ನ ಇನ್ನೂ ಚಿಕ್ಕ ಹುಡುಗಿ ಅನ್ಕೋತಾ ಇದ್ವಿ, ಬಟ್ ಇಷ್ಟು ಬೇಗನಾ ಅಂತ ಅನ್ನಿಸ್ತಾ ಇತ್ತು. 9 ತಟ್ಟೆ ತುಂಬಿದ್ವಿ. ಸಿಂಪಲ್ಲಾಗೇ ಮಾಡೋಣ ಅಂತಲೇ ಅಂದ್ಕೊಂಡಿದ್ವಿ. ಎಲ್ಲನೂ ಏನೇನೆಲ್ಲ ಶಾಸ್ತ್ರೋಕ್ತವಾಗಿ ಅಮ್ಮ ಎಲ್ಲ ಹೇಳ್ಕೊಟ್ರು, ಹಂಗೆ ಮಾಡು ಹಿಂಗೆ ಮಾಡು ಅಂತ. ಸೊ ಅಜ್ಜಿ ಬಂದಿದ್ರೆ ಇನ್ನೂ ಖುಷಿ ಆಗ್ತಾಯಿತ್ತು. ಬಟ್ ಅಜ್ಜಿಗೆ ಕೈ ಏಟಾಗಿದೆ, ನಿಮ್ಮೆಲ್ರಿಗೂ ಗೊತ್ತು. ಸಂಕ್ರಾಂತಿ ಹಬ್ಬದಲ್ಲೇ ಕೈ ಏಟು ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರು ಬರಲಿಲ್ಲ. ಎದು ಪಾಪು ಅಂತೂ ನಮ್ಮ ಬಿಟ್ಟು ಹೋಗ್ತಾನೆ ಇರಲಿಲ್ಲ. ಇವರೆಲ್ಲ ಹೋಗ್ತಾ ಇದ್ದಾರೆ ಅಂತ ಹಂಗೆಲ್ಲ ಮಾಡ್ತಾರ. ಹಂಗೆಲ್ಲ ಒದ್ರಬಾರ್ದು ಮಗನೇ. ನೋಡಿ ಎಲ್ಲ ರೇಗಿಸ್ತಾವ್ರೆ, ನೀನು ಮುದ್ದು ಮಗ ಹಾಳು ಮಾಡ್ಬಿಟ್ಟ ಅಂತ. ಬಾ ಈ ಕಡೆ. ವಿಕ್ಕಿ ಎಷ್ಟು ಚೆನ್ನಾಗಿ ಓದಾಯ್ತಲ್ವಾ ವಿಕ್ಕಿದು ಫುಲ್ಲು ಸರಿಯಾಗಿ ಓದ್ದ, ಸೂಪರಾಗಿ ಓದ್ದ. ಅಲ್ಲಿ ಕೂತ್ಕೋ, ಪಾಪ ಪಕ್ಕ, ಮಾಮ ಪಕ್ಕ ಕೂತ್ಕೋ. ಹ್ಞೂ, ಆಂಟಿ ನೆನ್ಪಿಟ್ಕೊಂಡವ್ರೆ. ಬನ್ನಿ. ಕೆಲಸ ಟೆನ್ಷನಲ್ಲಿ ಮರ್ತೇ ಹೋಗ್ಬಿಡುತ್ತೆ, ಏನು ಮಾಡ್ತೀರಾ? ಸಿಂಪಲ್ಲಾಗಿ ನಾವೇ ಮಾಡ್ತೀವಿ. ಎಲ್ಲಿ ಮಗಳು? ಹೌದಾ, ಕೂತ್ಕೊಳ್ಳಿ ಬನ್ನಿ. ಸೊ ಚಾರುನ ಫೈನಲಾಗಿ ರೆಡಿ ಕೂಡ ಮಾಡಿದ್ವಿ ಸಿಂಪಲ್ಲಾಗಿ. ಹೇಗೆ ಕಾಣಿಸ್ತಾ ಇದ್ದಾಳೆ. ಸೊ ಅವಳಿಗೆ ನಾಚಿಕೆ ತುಂಬಿ ತುಳುಕ್ತಾ ಇತ್ತು. ಬಿಡಮ್ಮ ಎಷ್ಟು ವೀಡಿಯೋ ಮಾಡ್ತೀಯಾ, ಬಿಡಮ್ಮ ಎಷ್ಟು ಫೋಟೋ ತೆಗಿತೀಯಾ ಅಂತ. ಕಿವಿ ಓಲೆ ಹಾಕಿಸ್ಕೊಳ್ಳೋಕ್ಕೆ ಒಂದು ಹತ್ಲು ನಂಗೆ ಅದು ಬೇಡ, ನನಗಿದು ಬೇಡ. ಇಷ್ಟು ದಿನ ಒಂದು ಗಾಗ್ರ ಹಾಕೋ, ಲೆಹಂಗಾ ಹಾಕೋ ಅಂತಂದರೆ ಒಂಥರ ಅಳ್ತಾ ಇದ್ಲು, ಹಠ ಮಾಡ್ತಿದ್ಲು. ನಂಗೆ ಚಡ್ಡಿ ಬೇಕು, ಟೀ ಶರ್ಟ್ ಬೇಕು, ಪ್ಯಾಂಟ್ ಬೇಕು. ಹೇಳಬೇಕು ಅಂದರೆ ನಮ್ಮ ಮನೆಗೆ ಇವಳು ಈ ಗಂಡು ಮಗು ಥರನೇ ಸತೀಶ್ ಇವಳನ್ನ ಟ್ರೀಟ್ ಮಾಡ್ತಾ ಇದ್ದಿದ್ದು. ಬಟ್ ಇನ್ಮೇಲಿಂದ ಹಾಗೆಲ್ಲ ಅಷ್ಟು ಜಾವಿಯಲಾಗಿ ಅವ್ರ ಅಪ್ಪನ ಹೊಟ್ಟೆ ಮೇಲೆ ಕೂತ್ಕೊಂಡು ಆಟ ಆಡಿಕೊಂಡು ಹೋಗ್ಲೇ ಅವಳೆ ಬಬ್ಲಿ ಆಗಿ ನಾವು ಅದಕ್ಕೆ ಅವಳನ್ನ ಬಬ್ಲು ಅಂತಲೇ ಕಟ್ಬಿಟ್ಟಿದ್ವಿ, ಕರೀತಾ ಇದ್ವಿ. ಏನು ಮಾಡೋಕ್ಕಾಗಲ್ಲ. ಈಗ ಹೆಣ್ಣೆತ್ತೋರ ಕಷ್ಟ ಹೆಣ್ಣೆತ್ತೋರ್ಗೆ ಗೊತ್ತು ಅಂತಾರಲ್ವ, ಹಾಗಾಗಿದೆ ನನ್ನ ಪರಿಸ್ಥಿತಿ. ಯಾಕಂದರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಂದು ಎಷ್ಟು ಕೆಲಸ ಇರುತ್ತೆ, ನನಗೆಷ್ಟು ಸ್ಟ್ರೆಸ್ ಇರುತ್ತೆ, ನನಗೆಷ್ಟು ವರ್ಕ್ ಪ್ರೆಷರ್ ಇರುತ್ತೆ, ಅದೆಲ್ಲ ನೀವು ನೋಡಿರ್ತೀರ, ನಿಮಗೆ ಗೊತ್ತಿರುತ್ತೆ. ಏನೋ ಖುಷಿಗೆ ರೀಲ್ಸ್ ಮಾಡ್ಕೋತಾ ಇದ್ದೆ. ಎಲ್ಲರೂ ತುಂಬ ಬೇಡ ಕಮೆಂಟ್ ಮಾಡೋರು, ನಿನಗೇನು ಬಂದಿದೆ, ಯಾಕೆ ಹಿಂಗೆ ಕುಣಿತೀಯಾ, ಒಂದು ಹೆಣ್ಮಗು ಇಟ್ಕೊಂಡು. ನನ್ನ ಖುಷಿಗೋಸ್ಕರ ನಾನು ರೀಲ್ಸ್ ಮಾಡ್ತಾ ಇದ್ದೆ. ಸೊ ಅದನ್ನು ಕೆಲವೊಂದಷ್ಟು ಜನ ಸಹಿಸ್ಕೋತಾನೆ ಇರಲಿಲ್ಲ. ವಿಕ್ಕಿ ಬಾಯ್ಲಿ, ಮನೆಗೆ ಹೋಗ್ಬಿಟ್ಟು ಆಮೇಲೆ ಇರೋ ಬಾಯ್ಲಿ ವೀಡಿಯೋ ಮಾಡು. ಬಾಯ್ ಇರೋ ಪೂಜೆ ಇದು ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ವೆ. ಈಗ ಯಾಕೆ ಕರ್ಕೊಂಡು ಹೋಗ್ತೀಯ, ಇಷ್ಟ ತನಕ ಇದ್ದಿದ್ದು ಬಾಯ್ಲಿ. ಆಯ್ತು ಕೂರ್ಸಲ್ಲಿ, ಅವೆಲ್ಲ ಎತ್ಕಬಾ ಅಮ್ಮು ತಟ್ಟೆಗಳೆಲ್ಲ. ಬಾರೋ ಇಲ್ಲಿ ಒಂದು ನಿಮಿಷ ವಿಡಿಯೋ ಮಾಡಿ ಬಾಯ್ಲಿ.
ವಿಕ್ಕಿ ಬಾಯಿಲಿ ವಿಡಿಯೋ ಮಾಡು, ಎತ್ಕ ಬಂದಿಡು ಅಮ್ಮ ನಾನು. ಕೇಳಿದ್ರು ಈ ಟೈಮಲ್ಲಿ ಅದಾಯ್ತು ಅವನ್ನ ನೀನ್ ಯಾಕೆ ಮಾಡ್ತೀಯ ತಾಯಿ ಸುಮ್ಮನೆ ಅವ್ರು ಮಾಡ್ತಾರೆ ಕೂದೋದು ಪೂಜೆ ಮಾಡ್ಬೇಕಂತ ಪೂಜೆ ಮಡಿಕರೆ ಕಟ್ಟಿ ತಪ್ಪಲ ಒಂದ್ ಕಾಯಿ ಎಲ್ಲ ಪೂಜೆ ಮಾಡಕ್ಕೆ ಇಲ್ಲಿಗೆ ಗುಡ್ಕಲ್ಲು ಅದೆಕ್ಕಬಾರ ಒಂಕೆ ಗುಡ್ಕಲ್ ಈ ಸೈಡ್ ಮಗ ತಗೋಬಾರ ಗುಡ್ಕಲ್ ಐತಿ ಕೊಟ್ಟೆ ಇಲ್ಲಿ ಚಾರು ಪಕ್ಕಕ್ಕೆ ಅದನ್ನೇ ಎತ್ಕೊಂಡು ಅಣ್ಣಾಗ ಕಾಯಿ ಕಡ್ಡಿ ಕರ್ಕೊ ತಗೊಂಡು ಆಮೇಲೆ ಎತ್ನೆ ಯಾರು ತಲೆ ಬಿದ್ದೋದು ಅದ್ನೇ ನಾನು ಹೇಳಿದ್ದು ಒಂದ್ ದಾರ ತಗೊಂಡು ಸೇರ್ಸ್ ಕಟ್ಟಿ ದೀಪಾಲೆ ಕಂಬ ಆ ಕಡೆ ಗಿಡವ ಹಂಗೆ ಇಂತ ಪಕ್ಕಕ್ಕೆ ಮಾಡ್ಕೊಪ್ಪ ಹಿಂಗೆ ಇನ್ನೊಂಚೂರು ಅಲ್ಲೂ ಮಾಡ್ಕೊ ಸೊಪ್ಪಿನ ಗುಡ್ಡಲ್ಲಿ ಇನ್ನೊಂಚೂರು ಈ ಕಡೆ ಮಾಡ ಇದನ್ನ ಇನ್ನೊಂದು ಕೊಡಿ ಕಟ್ಟಬೇಕಲ್ಲ ಏನಪ್ಪ ಐದನೇ ಕಟ್ಟಿ ಅಂದ್ರೆ ಅವ್ ಪೂಜೆ ಮಾಡ್ರು ಕಟ್ತಾರೆ ಪೂಜೆ ಮಾಡ್ರು ಕಟ್ತಾರೆ ಪೂಜೆ ಅವ್ರು ಕಟ್ಕೊತಾರೆ ಬಾಯಿ ಬಾ ಲತಕ ಮಾಡು ಪೂಜೆ ಸ್ವಲ್ಪ ದೂರಕ್ಕೆ ಬೇಕಾದ್ರೆ ಇಡಿ ನೀನು ಹಸಿ ತಟ್ಟೆಗಳು ಒಡ್ಡಾಡ್ಕೊಂಡು ಇವರು ಇದ್ ಮಾಡೋರು ಹಾಸ್ಬೇಕಾರೆ ಇವರು ಪೂಜೆ ಮಾಡೋರು ಆಗ್ತಾ ಅಲ್ಲಿ ಇದಾಗ್ತಾರ ಮೊದ್ಲಿಗೆ ಯಾವುದನ್ನು ನಾನು ಜಾಸ್ತಿ ಎಡಿಟ್ ಮಾಡೋಕ್ಕೆ ಹೋಗಲಿಲ್ಲ. ಇದ್ದಿದ್ದನ್ನು ನ್ಯಾಚುರಲ್ ಆಗಿ ಏನಾಗಿದೆ ಏನು ನಡೀತಿದೆ ಅದನ್ನು ಆ್ಯಸ್ ಇಟ್ ಈಸ್ ಅದು ಹಾಗೇ ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಟ್ಟಿದ್ದೀನಿ. ಸೊ ಫೈನಲಿ ನಮಗೆ ಒಂದು ಟೈಮಿಂಗ್ಸ್ ಅಂತ ಕೊಟ್ಟಿದ್ದರು. 6 ಗಂಟೆ 10 ನಿಮಿಷದಿಂದ 7 ಗಂಟೆ ಒಳಗೆ ಮಾಡಿಬಿಟ್ಟು ಮನೆಯಿಂದ ಎದ್ದೇಳಿಸ್ಬಿಟ್ಟು ಆಮೇಲೆ ಏನಿದೆ ನಿಮ್ಮ ಸಂಪ್ರದಾಯ ಅಥವಾ ಮಿಕ್ಕಿದ್ದು ಯಾವ ಥರ ಇದೆ ಅದನ್ನು ಮಾಡ್ಕೊಳ್ಳಿ ಆ ಥರ ಅಂತ ಅಂದ್ಬಿಟ್ಟು. ನಮ್ಮ ಕಡೆ ಎಲ್ಲ ಯಾವ ಥರ ಮಾಡ್ತಾರೆ ನನಗೆ ಯಾವುದೋ ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ನಮ್ಮಪ್ಪ ಯಾವ ರೀತಿ ಹೇಳ್ಕೊಟ್ರೋ ನಮ್ಮಮ್ಮ ಯಾವ ರೀತಿ ಹೇಳ್ಕೊಟ್ರೋ ನನಗೆ ಗೊತ್ತಿರೋ ಹಂಗೆ ನಾನು ಮಾಡಿದ್ದೀನಿ. ಒಂದೊಂದು ಕಡೆ ಒಂದೊಂದು ಥರ ಆಚಾರ ವಿಚಾರಗಳಿರುತ್ತೆ. ಸೊ ನಿಮಗೇನಾದರೂ ಅದು ತಪ್ಪು ಇದು ತಪ್ಪು ಅಂತ ಅನ್ಸಿದ್ರೆ ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಳ್ಳಿ. ಯಾಕಂದರೆ ನಮ್ಮ ಕಡೆ ಹೆಂಗೆ ನಡ್ಕೊಂಬಂದಿದೆಯೋ ಶಾಸ್ತ್ರ ಸಂಪ್ರದಾಯ ನಾವು ಹಾಗೆ ಮಾಡಿದ್ದೀವಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದೀಪ ಎಲ್ಲ ಹಚ್ಚೋದ್ರ ಮುಖಾಂತರ ನಮ್ಮದು ಈ ಸೂತಕ 12 ದಿನಕ್ಕೆ 16 ದಿನಕ್ಕೆ ಮುಗಿಯುತ್ತೆ. ಒಂದು ಕಡೆ ಎಲ್ಲ ಇದು ಕೆಟ್ಟ ಸೂತಕ ಅಂತಲೂ ಕೂಡ ಕರೀತಾರೆ. ಸೊ ದೀಪ ಅಂತೂ ತುಂಬ ಪ್ರಕಾಶಮಾನವಾಗಿ ಹತ್ಕೊಂತು. ಅದನ್ನೆಲ್ಲ ಒಂದು ಮಟ್ಟಕ್ಕೆಲ್ಲ ಮಾಡಿ ಈ ನನ್ನ ಮಗನಿಗೆ ವಿಡಿಯೋ ಮಾಡು ಒಂದು ಸಾಕಾಯಿತು. ಯಾಕಂದರೆ ಗೊತ್ತಲ್ಲ ಗಂಡು ಮಕ್ಕಳೇ ಒಂಥರ ಅವ್ರದ್ದೇ ಒಂದು ಇದರಲ್ಲಿ ಇರ್ತಾರೆ. ಸೊ ಚಾರವಾಗಿದ್ದಿದ್ರೆ ನಾನು ಹೇಳ್ದಿರ ನಾನು ವೀಡಿಯೋ ಮಾಡ್ಕೊಡ್ತೀನಿ ಕೊಡು ಅಮ್ಮ ಅಂತ ಅರ್ಥ ಮಾಡ್ಕೊಂಡು ವೀಡಿಯೋ ಮಾಡ್ತಿದ್ಲು. ಸೊ ಇವಾಗ ಸ್ವಲ್ಪ ಹಿಂಸೆ ಎತ್ತಬೇಕು ನನ್ನ ಮಗನಿಗೆ ಮಾಡು ಅಂತ. ಇದನ್ನೆಲ್ಲ ಮಾಡಿ ತೋರಿಸ್ಕೋಬೇಕಾ ಅಂತ ಕೆಲವೊಂದಷ್ಟು ಜನಕ್ಕೆ ಅನ್ಸಿದ್ರೆ ಇದು ನನ್ನ ಖುಷಿಗೋಸ್ಕರ ನಾನು ಮಾಡ್ಕೊಂಡಿರೋದು. ಈಗ ನಾನು ಒಂದು 5 ವರ್ಷ ಬಿಟ್ಟು ನೋಡಿದ್ರು ಇದು ಒಂದು ಮೆಮೊರಿ ಥರ ನನಗಿರಬೇಕು. ಎಲ್ಲರೂ ಶಾಸ್ತ್ರಬದ್ಧವಾಗಿ ಅವ್ರು ಹೇಳ್ತಾರಲ್ಲ ಸೋಗ್ಲು ಇಯೋದು ಹಕ್ಕಿ ಇಕ್ಕೋದು ಆ ಥರದ್ದೆಲ್ಲ ಶಾಸ್ತ್ರಗಳನ್ನ ಶಾಸ್ತ್ರಬದ್ಧವಾಗಿ ಸಂಪ್ರದಾಯಬದ್ಧವಾಗಿ ಮಾಡಿದ್ದೀವಿ. ಫಸ್ಟು ಒನಕೆ ಮತ್ತು ಹಸಿಕಲ್ಲು ಮತ್ತು ತಂದಿರೋಂಥ ಸೊಪ್ಪಿಗೆ ಅದು 5 ಧಾನ್ಯಗಳದ್ದು ಗಂಟು ಮಾಡಿದ್ವಿ. ಒಂದು ಬಿಳಿ ಬಟ್ಟೆಗೆ ಅರಿಶಿನ ಹಾಕಿ ಅರಿಶಿನ ದಾರ ಮಾಡಿ ಅದಕ್ಕೆ ಭತ್ತ ರಾಗಿ ಗೋಧಿ
ಮತ್ತು ಕಾಳುಗಳು 5 ಥರ ಕಾಳು ಯಾವುದಾದ್ರೂ ಹಾಕಿ 5 ಗಂಟು ಅಂತ ಮಾಡಿದ್ವಿ. ನನಗೆ ಆಲ್ರೆಡಿ ದುಃಖ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಅಳ್ತಾ ಇದ್ದೆ ನಾನು. ನನ್ನ ಮಗ ಝೂಮಾಕಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಎಷ್ಟೇ ಹೇಳಿದ್ರು ಅಳು ಕಂಟ್ರೋಲ್ ಮಾಡೋಕ್ಕಾಗಲೇ ಇಲ್ಲ ನನಗೆ. ಅಳುನೇ ಬಂದುಬಿಡ್ತು. ಯಾಕಂದರೆ ನಮ್ಮ ಮನೇಲಿ ನನ್ನ ಮಗಳಿಗೋಸ್ಕರ ನಾವು ಮಾಡ್ತಾರಂಥ ಮೊದಲನೇ ಫಂಕ್ಷನ್ ಇದು. ಖುಷಿನೂ ಒಂದು ಕಡೆ ಟೆನ್ಷನ್, ಭಯ, ಗಾಬರಿ. ಸೊ ಏನೂ ಮಾಡೋಕ್ಕಾಗಲ್ಲ. ಇಷ್ಟು ಸಣ್ಣ ಹುಡುಗಿ ಚಾರು ಅಂತ ಇದ್ವಿ, ಬಬ್ಲು ಅಂತ ಇದ್ವಿ. ನನಗೆ ಅದೇ ಹ್ಯಾಂಗ್ ಓವರಲ್ಲಿ 5 ನಿಮಿಷಕ್ಕೂ ಇವಳು ಎಲ್ರಿಗೂ ಮುದ್ದು. ಇವಳು ಇಂಥವ್ರಿಗೆ ಫೇವ್ರೇಟ್ ಇಲ್ಲ ಅನ್ನೋಂಗಿಲ್ಲ. ನಮ್ಮ ಮನೇಲಿ ಅಂತಲ್ಲ, ನಮ್ಮ ಕೇಟ್ರಿಂಗ್ ಹುಡುಗರು ಅಷ್ಟೇ, ಪ್ರತಿಯೊಬ್ಬರು ಚಾರು. ಅವಳನ್ನ ಇಷ್ಟಪಡದವ್ರು ಯಾರೂ ಇಲ್ಲ. ಎಲ್ರಿಗೂ ಮುದ್ದು ಅದು ಒಂಥರ, ಎಲ್ರಿಗೂ ಫೇವ್ರೇಟ್ ಅದು ಒಂಥರ. ಎಸ್ಪೆಷಲಿ ಈಗ ಎತ್ತೋರಿಗೆ ಹೆಂಗೆ ಇದ್ರೂ ಮುದ್ದಿದ್ದೇ ಇರುತ್ತೆ. ಬಟ್ ಸತೀಶ್ಗಂತೂ ಆಲ್ ಟೈಮ್ ಫೇವ್ರೇಟ್. ಸತೀಶ್ನ ಲಕ್ಕಿ ಚಾಮ್ ಅವಳು. ಸತೀಶ್ ಹೊಟ್ಟೆ ಮೇಲೆ ಮಲಗಿಸ್ಕೊಳ್ಳೋದು, ಎದೆ ಮೇಲೆ ಕೂರಿಸ್ಕೊಳ್ಳೋದು. ಸೊ ಇಷ್ಟು ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಇದು ಫಂಕ್ಷನ್ಸ್ ಎಲ್ಲ ಮುಗಿದಿದೆ, ಸೂತ್ಕ ಎಲ್ಲ ಮುಗಿದಿದೆ. ವಿಡಿಯೋ ನಂಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇಲ್ಲ. ನಾನು ಹುಷಾರು ತಪ್ಪು ಕೂಡ ಮಲಗಿದ್ದೀನಿ. ನನ್ನ ವಾಯ್ಸ್ ಹೋಗಿದೆ, ದಯವಿಟ್ಟು ಅರ್ಥ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ರೀತಿ ಮಾಡಿ, ಸಪೋರ್ಟ್ ಕೊಡಿ, ಅಷ್ಟೇ ಕೇಳ್ಕೊಳ್ಳೋದು. ನಿಮ್ಮ ಮನೆ ಮಗಳು ಆರತಿ ಫಂಕ್ಷನ್ ಹೇಗಾಯಿತು? ಚೆನ್ನಾಗಿ ನಡೀತಾ ಇದೆಯಾ? ಕಮೆಂಟ್ ಮುಖಾಂತರ ತಿಳಿಸಿ. ಅಳು ಬರ್ತಾಯಿದೆ ನನಗೆ ಈ ವಿಡಿಯೋ ಎಡಿಟ್ ಮಾಡುವಾಗ. ಪ್ರತಿಯೊಂದು ಸೀನ್ನ ನೆನಪಿಸ್ಕೊಂಡು ಅವತ್ತಿನ ದಿನ ಏನಾಯಿತು, ಏನು ಎತ್ತ ಅಂತೆಲ್ಲ ನೆನಪಿಸ್ಕೊಳ್ಳುವಾಗ ದುಃಖ ಕಣ್ತುಂಬ ಬರ್ತಾಯಿದೆ, ಮನಸ್ಸು ತುಂಬ ಬರ್ತಾಯಿದೆ. ಇನ್ನು ಮುಂದಕ್ಕೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಇವಾಗಿನ ನ್ಯೂಸು ಅದು ಇದು ನೋಡಿದ್ರೆ ತುಂಬ ಗಾಬರಿ ಆಗುತ್ತೆ. ಏನೂ ಇಲ್ಲ, ದೇವರಿದ್ದಾನೆ, ಎಲ್ಲ ಒಳ್ಳೆಯದಾಗುತ್ತೆ. ಎಲ್ಲ ಒಳ್ಳೆಯ ರೀತಿ ಸ್ಟಾರ್ಟ್ ಆಗಿದೆ. ಸೊ ಬುಧವಾರ ಒಳ್ಳೆ ದಿನ ಅಂತ ಕೂಡ ಬಂದಿದೆ. ಪುರೋಹಿತರನ್ನ ಕೇಳಿದ್ವಿ. ನಾವೇನೇ ಕಾರ್ಯ ಮಾಡಬೇಕು ಅಂದರೂ, ನಾವೇನೇ ಮಾಡಬೇಕು ಅಂತಂದ್ರೂ ಪುರೋಹಿತರನ್ನ ಕೇಳಿ ಅವ್ರು ಕೊಟ್ಟಿರೋ ಅಂಥ ಸೂಚನೆಗಳ ಪ್ರಕಾರನೇ ನಾವು ಮಾಡೋವಂಥದ್ದು. ಏನಿಲ್ಲ ಮೇಡಮ್, ತುಂಬ ಚೆನ್ನಾಗಿದೆ, ಏನಿಲ್ಲ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಅದು ಒಂದು ಖುಷಿ ವಿಷಯ. ಜೊತೆಗೆ ಇದು ಕೆಟ್ಟ ಸೂತ್ಕ, ಮೈ ನೆರೆದಿರೋದು, ಹೆತ್ತಿದ್ದಂದರೆ ಡೆಲ್ವರಿ ಆದರೆ ಅದು ಒಳ್ಳೆಯದು ಅಂತಾರೆ, ಶುಭ ಅಂತಾರೆ. ಬಟ್ ಇವಳು ನಮ್ಮನೆ ಲಕ್ಷ್ಮಿ ಅಲ್ವಾ. ಸೊ ಇವಳು ಹುಟ್ಟಿದಾಗಿಂದ ನಮ್ಗೆ ಯಾವುದೇ ರೀತಿ ಏನೂ ಆಗಿಲ್ಲ, ಇನ್ನು ಮುಂದಕ್ಕೂ ಕೂಡ ಏನೂ ಆಗಲ್ಲ ಅಂತ ಭಾವಿಸ್ತಾ ಇದ್ದೀನಿ. ಸೊ ಅಮ್ಮ ಕೂಡ ಫಸ್ಟು ಅಮ್ಮನ ಕೈಲೇ ನಾವು ಮಾಡಿಸಿದ್ವಿ. ಅಮ್ಮಂಗಾಗಿದ್ದರೆ ಶಾಸ್ತ್ರ ಎಲ್ಲ ಗೊತ್ತಿರುತ್ತಲ್ವ, ಎಲ್ಲ ಚೆನ್ನಾಗಿ ಗೊತ್ತು, ತಿಳ್ಕೊಂಡಿದ್ದಾರೆ. ಸೊ ಅಕ್ಷತೆ ಪ್ರತಿಯೊಂದು ಎಲ್ಲ ರೆಡಿ ಮಾಡಿದ್ದೆ. ಅವ್ರು ಏನೇನು ಹೇಳಿದ್ರು ಅದೇ ಪ್ರಕಾರ ನಾನು ಮಾಡಿದ್ದೆ. ಸೊಪ್ಪು ನನ್ನ ತಮ್ಮ ಸೋದರ ಮಾವ ಕೊನೆ ತಮ್ಮ ಮನು ತಗೊಂಬಂದಿದ್ದ ಊರಿಂದ. ಸೊ ಇವಾಗ ಅಕ್ಕಿ ಎಲ್ಲ ಹಾಕಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾಕಂದರೆ ಸೋಬಾನೆ ಆಡೋರು ಯಾರೂ ಇರಲಿಲ್ಲ ಅಂದ್ಬಿಟ್ಟು ಮೊಬೈಲ್ನಲ್ಲಿ ಸೋಬಾನೆ ಪದನ ಸಾಂಗ್ನ ಹಾಕ್ಬಿಟ್ಟು ಇಟ್ಟಿದ್ವಿ. ಅದಕ್ಕೋಸ್ಕರ ಒಂದೆರಡು ಪದ ಮಾಡ್ತಾರೆ. ನೀನ್ ಗಂಧ ಕಡಿ ತಗ, ಗಂಧ ಕಡಿಲಿ ಬೆಳಗವ ಮೊದ್ಲೇ ಸೊಪ್ಪು ಒನ್ಕೆಗೆ ಅವಳೇನು ಮಾಡ್ಲೇ ಇಲ್ಲ. ಅವಳು ಗಂಧ ಕಡಿಯಲ್ಲಿ ಬೀಳುತ್ತೇನೆ. ಅದೇ ಒಂದ್ ಲೋಟದಲ್ಲಿ ಅಕ್ಕಿ ಇದ್ರೆ ಅಕ್ಕಿ ಗಿಡವ ಗಂಧ ಕಡಿನ ನಮ್ ಜಯಮ್ಮನ್ ಕರ್ಕ ಬಂದಿದ್ದೆ ನೋಡ ಅಲ್ಲಿ ಅವಾಗೆಲ್ಲ ಇದ್ನೇ ಹಾಕೋರು. ಹೋಗುವ ಮಾಡುವ
ಒಬ್ಬೊಬ್ಬರು 6:30 6:45 7 ಗಂಟೆ ಹತ್ತತ್ರ ಒಬ್ಬೊಬ್ಬರು ಬರ್ಲಿಕ್ಕೆ ಸ್ಟಾರ್ಟ್ ಆದರು. ಸೊ ನಾನು ನಮ್ಮ ಅಕ್ಕಪಕ್ಕ ಸುಮಾರು ಜನಕ್ಕೆ ಏನು ಎಲ್ಲರನ್ನೂ ದೊಂಬಿ ಕರೆದಿರಲಿಲ್ಲ. ಯಾರ್ಯಾರಿಗೆ ಬೇಕೋ ಅವ್ರಿಗೆ ಇಂಪಾರ್ಟೆಂಟ್ ಯಾರ್ಯಾರಿದ್ದಾರೆ ಅಂಥವ್ರಿಗೆ ಮಾತ್ರ ಕರೆದಿದ್ದೆ. ಯಾಕಂದರೆ ಎಲ್ಲರೂ ಕೇಳ್ತಾರೆ ಚಾರುನಾ ಹೌದಾ ಅಂತ. ಯಾಕಂದರೆ ರೋಡ್ ಫುಲ್ಲು ಅಡ್ಡಾಡ್ಕೊಂಡು ಒಳ್ಳೆ ಚಿಕ್ಕ ಹುಡುಗಿ ಥರ ಆಟ ಆಡ್ಕೊಂಡು ಕೆಳಗಡೆ ಗೋಡೌನಲ್ಲಿ ಅಲ್ಲಿ ಇಲ್ಲಿ ಆಟ ಆಡ್ಕೊಂಡು ನಿಂತಿದ್ಲು. ಸೊ ಇಷ್ಟು ಬೇಗನಾ ಅಂತ ನನಗೆ ಯಾಕೋ ನನಗೆ ಒಂಥರ ಮುಜುಗರ ಬಂದಂಗೆ ಆಗೋಯ್ತು. ಯಾರಿಗೂ ಹೇಳ್ಕೊಳ್ಳೋದು ಬೇಡ, ಪಬ್ಲಿಕ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು. ಇನ್ನೂ ಫಂಕ್ಷನ್ ಮುಂದೆ ಇದೆ. ಸೊ ಆವಾಗ ಬೇಕಿದ್ದರೆ ಹೇಳೋಣ, ಮಾಡೋಣ, ನೋಡೋಣ, ಈಗ ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ ಅಕ್ಕಪಕ್ಕ ಒಂದು 15 ಜನಕ್ಕೆ ಅಷ್ಟು ಕರೆಯೋಣ, ನಮ್ಮ ರಿಲೇಷನ್ಸ್ ಒಂದು 15-20 ಜನ ಆಗ್ತಾರೆ ಅಂತ ಹೇಳಿ. ನಮ್ಮದೆಲ್ಲ ಏನಂದರೆ ಸೋದ್ರ ಮಾವ ಸೋದರತ್ತೆ ಹಣೆಗೆ ಬೊಟ್ಟಿಟ್ಟು ಎಣ್ಣೆ ಹಾಕಿ ಆ ಥರ ಎಲ್ಲ ಮಾಡಿದಾದ್ಮೇಲೆ ಸೂತ್ಕ ಸ್ಟಾರ್ಟ್ ಆಗೋಂಥದ್ದು. ಅಲ್ಲಿ ತನಕ ಸೂತ್ಕ ಬರಲ್ಲ. ಸೊ ಇವಾಗ ನಾನು ಕೂಡ ಆರತಿ ಮಾಡು ಅಂತೆಲ್ಲ ಕರೀತಾಯಿದ್ರು. ನನಗಂತೂ ಕಣ್ಣಲ್ಲಿ ನೀರು ತೊಟ್ಟಗ್ತಾ ಇತ್ತು, ತೊಟ್ಟ ಅಂತ. ಎಷ್ಟೊಂದು ಜನ ಫಂಕ್ಷನ್ಸ್, ಎಲ್ಲ ಥರ ಫಂಕ್ಷನ್ಸ್ ಮಾಡಿದ್ದೀನಿ. ನನ್ನ ಮಗಳಿಗೆ ನಾನು ಮಾಡ್ತಾ ಇರೋದು ಫಸ್ಟ್ ಟೈಮ್. ಎಲ್ರಿಗೂ ಎಲ್ರಿಗೂ ಇದು ಫೀಲ್ ಆಗಿರುತ್ತೆ. ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಹೆಣ್ಮಕ್ಳೇ ಬೇಡ ಅಂತ ಅನ್ಕೋತಾ ಇದ್ದೆ. ಯಾಕಪ್ಪ ಅಂದರೆ ನಾನು ಪಡ್ತಾಯಿದ್ದಿದ್ದು ನೋವು, ನಾ ಪಟ್ಟಿರೋ ಕಷ್ಟ, ನಾ ಪಟ್ಟಿರೋ ಹಿಂಸೆ ನನ್ನ ಮಗಳಿಗೆ ಬರೋದು ಬೇಡ ಅಂತ. ಬಟ್ ಆ ಹುಡುಗಿ ಒಂದು ವಾರ ನರಳಿದ್ದು ನೋಡಿ ಎಷ್ಟು ಹೊತ್ತಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಗಂಡಸ್ಗೇನು ಗೊತ್ತು, ಗೌರಿ ದುಃಖ ಅಂತಾರೆ. ಸತೀಶ್ ಆಸ್ಪತ್ರೆಗೆ ಕರ್ಕೊಂಡೋಗೋಣ ರೆಡಿ ಅಂತಾರೆ. ಬಿಟ್ಟರೆ ಅವ್ರ ಕೆಲಸ ಅವ್ರಿಗೆ, ಅವ್ರ ಟೆನ್ಷನ್ ಅವ್ರಿಗೆ. ನಾನು ಅಳ್ತಿದ್ದಿದ್ದು ನೋಡಿ ಅವಳು ಒಳಗೆ ಸ್ಟಾರ್ಟ್ ಮಾಡಿಬಿಟ್ಲು. ಎಲ್ಲರೂ ರೇಗ್ಸೋರು, ಯಾಕೆ ಅಳ್ತಾಯಿದ್ದೀರಾ, ಅಳಬೇಡಿ, ಖುಷಿದು ವಿಷಯ ಇದು, ಖುಷಿಯಿಂದ ಮಾಡಬೇಕು ಅಂತ. ಬಟ್ ತಡ್ಕೊಳಕ್ಕಾಗಲಿಲ್ಲ. ಅದು ಅವ್ಳಿಗೆ ಅನುಭವಿಸ್ತಾ ಇದ್ದಿದ್ದು ನೋವು ಅದೆಲ್ಲ ಬಂದುಬಿಡ್ತು. ಈಗ ಅಪ್ಪನೂ ಕೂಡ ಎಲ್ಲ ಮಾಡ್ತಾಯಿದ್ದಾರೆ. ಸೊ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಫ್ರೆಂಡ್ಸ್. ಏನೇನಾಯಿತು, ಏನೇನು ಅಡುಗೆ ಮಾಡಿಸಿದ್ದೆ, ಯಾರ್ಯಾರು ಬಂದಿದ್ದರು ಎಲ್ಲನೂ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಹೆಣ್ಮಕ್ಳು ಕಷ್ಟ ಹೆಣ್ಮಕ್ಳಿಗೆ ಗೊತ್ತು. ಪಾಪ ಆ ಮಗು ನಾನು ಆಗಲೇ ಹೇಳ್ದಂಗೆ ಒಂದು ವಾರ ಹೊಟ್ಟೆ ನೋವು, ಸೊಂಟ ನೋವು, ಅಪ್ಪಟ ತಲೆ ನೋವು, ಅದು ನಾನು ಕಣ್ಣಲ್ಲಿ ನೋಡಿದೆ. ಬೇಡ ಗೈಸ್, ಬೇಡ. ನಾವೇನೋ ಕಷ್ಟಪಟ್ವಿ. ಬಟ್ ಇವಾಗಿನ ಮಕ್ಕಳು ಯಾರೂ ಅದು ಸಹಿಸ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಸುಮಾರು ಜನ ಅಂತೀರಾ ನೀವು ತುಂಬ ಸ್ಟ್ರಾಂಗ್ ಅಂತ. ಬಟ್ ಫಿಸಿಕಲಿ ನಾನು ತುಂಬ ಸ್ಟ್ರಾಂಗ್ ಇರ್ಬೋದು. ನಾವು ಓಪನಾಗಿ ಹೇಳ್ಕೊತೀನಿ. ನಾನು ಮೆಂಟಲಿ ತುಂಬ ಅಂದರೆ ತುಂಬಾ ವೀಕ್. ನಾನು ಅಷ್ಟು ಸ್ಟ್ರಾಂಗ್ ಇಲ್ಲ. ಏನೋ ಅಂತ ಗೊತ್ತಿಲ್ಲ. ತುಂಬ ಎಸ್ಪೆಷಲಿ ಈ ನಡುವೆ ಚಾರುಗೆ ತುಂಬ ಅಟ್ಯಾಚ್ಮೆಂಟು. ಮುಂಚೆ ಎಲ್ಲ ವಿಕ್ಕಿ ಅಷ್ಟು ಕ್ಲೋಸ್ ಇರ್ತಾಯಿತ್ತ, ಈಗಲೂ ಕ್ಲೋಸ್ ಇದ್ದಾನೆ ಇಲ್ಲ ಅಂತಲ್ಲ. ಬಟ್ ಈ ನಡುವೆ ಈ ಒನ್ ಇಯರಿಂದ ಚಾರು ಅಷ್ಟು ಹಚ್ಕೊಂಬಿಟ್ಟಿದ್ದಾಳೆ. ನಾನು ಅವಳನ್ನ ಅಷ್ಟು ಹಚ್ಕೊಂಬಿಟ್ಟಿದ್ದೀನಿ. ನನಗೆ ಅಕ್ಕ ತಂಗಿ ಇಲ್ಲ ಅನ್ನೋ ನೋವನ್ನ ಅವಳು ಮರೆಸ್ತಾ ಇದ್ದಾಳೆ. ಸೊ ಎಲ್ಲ ಒಳ್ಳೆಯದಾಗತ್ತೆ. ಸತೀಶ್ ಕೂಡ ಬಂದರು. ಅವರು ಕೂಡ ಶಾಸ್ತ್ರ ಮಾಡೋಕ್ಕೆ ಅಂತ. ಇದು ಸತೀಶ್ ಅಕ್ಕ ಫೋಟೋ ತೆಗಿ ಶ್ವೇತಾ ನನ್ನ ಮೊಬೈಲಲ್ಲಿ ತೆಗಿ ಅಂತ ಅವ್ರು ತೆಗೆಸ್ಕೊತಾ ಇದ್ರು. ಇವ್ರದ್ದೆಲ್ಲ ಆದಮೇಲೆ ಈಗ ಸತೀಶ್ ಕೂಡ ಬಂದರು. ಅವರು ಪ್ರತಿ ಸಲ ನೆನೆಸ್ಕೊತಾ ಇದ್ರು, ಅಯ್ಯೋ ನಮ್ಮವ್ವ ಇರಬೇಕಾಗಿತ್ತು ಇವಾಗ ಅಂತ. ಯಾಕಂದರೆ ಚಾರು ಸ್ವಲ್ಪ ನೋಡೋಕ್ಕೆ ಅವ್ರ ಡೊಲ್ಲವ್ವ ಥರ, ಅಂದರೆ ಮೀನ್ಸ್ ಅವ್ರ ತಾಯಿ ಥರ. ಅವ್ರು ಹುಡ್ತಾಗೆಲ್ಲ ಹಂಗೆ ಅಂತಯಿದ್ರು, ಇವಳು ನಮ್ಮ ಡೊಳ್ಳವ್ವ ಇದಂಗಿದ್ದಾಳೆ ಅಂತ ಅಂದ್ಬಿಟ್ಟು. ಅದಕ್ಕೆ ಅವ್ರ ಅಪ್ಪ ಅವ್ರ ಅವ್ವನ್ನ ನೆನೆಸ್ಕೊತಾ ಇದ್ರು. ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು. ಬಾಯ್.